ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮೋಸ್ಟ್ ಟ್ರಿಕ್ಕಿಯಾದ ಇಂಗ್ಲೀಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ. ಅವು ಯಾವುವು, ಹೇಗೆ ಉಚ್ಚಾರಣೆಯನ್ನು ಮಾಡಬೇಕಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಬನ್ನಿ ಹಾಗಾದರೆ ತಡ ಯಾಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ, ನನಗೆ ಈ ಟ್ರಾಫಿಕ್ ಅಂದರೆ ಆಗುವುದಿಲ್ಲ. ನನಗೆ ಈ ಟ್ರಾಫಿಕ್ ಅಂದರೆ ಆಗುವುದಿಲ್ಲ. ಈ ವಾಕ್ಯಗೆ ಐ ಕಾಂಟ್ ಸ್ಟ್ಯಾಂಡ್ ದಿಸ್ ಟ್ರಾಫಿಕ್. ಐ ಕಾಂಟ್ ಸ್ಟ್ಯಾಂಡ್ ದಿಸ್ ಟ್ರಾಫಿಕ್. ನನಗೆ ಈ ಟ್ರಾಫಿಕ್ ಅಂದರೆ ಆಗುವುದಿಲ್ಲ. ಅವನು ಕುಂಟುತ್ತಿದ್ದ ಅಂತೀವಲ್ಲ, ಹಾಗೆ ಹಿ ವಾಸ್ ಲಿಂಪಿಂಗ್. ಹಿ ವಾಸ್ ಲಿಂಪಿಂಗ್. ಅವನು ಕುಂಟುತ್ತಿದ್ದ. ಅವಳು ಪ್ರಜ್ಞೆ ತಪ್ಪಿದಳು. ಈ ವಾಕ್ಯಗೆ ಸಿ ಪಾಸ್ಡ್ ಔಟ್ ಅಂತ ಹೇಳ್ತೀವಿ. ಸಿ ಪಾಸ್ಡ್ ಔಟ್. ಇನ್ನೊಂದು ಅರ್ಥದಲ್ಲಿ ಸಿ ಪಾಯಿಂಟೆಡ್. ಸಿ ಪಾಯಿಂಟೆಡ್ ಅಂದರೆ ಅವಳು ಪ್ರಜ್ಞೆ ತಪ್ಪಿದಳು. ನಾನು ಅಲ್ಲಿಗೆ ಹೋಗುವುದು ತುಂಬ ಕಡಿಮೆ. ಈ ವಾಕ್ಯಗೆ ಐ ಹಾರ್ಡ್ಲಿ ಗೋ ದೇರ್. ಐ ಹಾರ್ಡ್ಲಿ ಗೋ ದೇರ್. ನಾನು ಅಲ್ಲಿಗೆ ಹೋಗುವುದು ತುಂಬ ಕಡಿಮೆ. ಇನ್ಸಲ್ಟ್ ಮಾಡ್ಕೋ. ಟಕ್ ಯುವರ್ ಶರ್ಟ್ ಇನ್. ಟಕ್ ಯುವರ್ ಶರ್ಟ್ ಇನ್ ಅಂದರೆ ಇನ್ಶರ್ಟ್ ಮಾಡ್ಕೋ ಅಂತ ಹೇಳ್ತಾರೆ. ಅಂದರೆ ಸ್ಕೂಲ್ ಮಕ್ಕಳಿಗೆ ಅಥವಾ ಕಾಲೇಜ್ಗೆ ಹೋಗುವ ಮಕ್ಕಳಿಗೆ ಹೇಳ್ತೇವಲ್ಲ, ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಟಕ್ ಯುವರ್ ಶರ್ಟ್ ಅಂತ ಹೇಳಬೇಕು. ಟಕ್ ಯುವರ್ ಶರ್ಟ್ ಇನ್. ನನಗೆ ಹೆಡ್ ಮಸಾಜ್ ಮಾಡು. ನನಗೆ ಹೆಡ್ ಮಸಾಜ್ ಮಾಡು. ಗಿವ್ ಮೀ ಎ ಹೆಡ್ ಮಸಾಜ್. ಗಿವ್ ಮೀ ಎ ಹೆಡ್ ಮಸಾಜ್ ಅಂದರೆ ನನಗೆ ತಲೆ ಮಸಾಜ್ ಮಾಡು ಅಂತಲೂ ಹೇಳ್ತೀವಿ. ನೆಕ್ಸ್ಟ್, ನಾನು ಹೆದರಿಕೊಂಡೆ. ನಾನು ಹೆದರಿಕೊಂಡೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಐ ಗಾಟ್ ಸ್ಕ್ರ್ಯಾಡ್. ಐ ಗಾಟ್ ಸ್ಕ್ರ್ಯಾಡ್. ನಾನು ಹೆದರಿದ್ದೆ. ನಾನು ಹೆದರಿದ್ದೆ. ಐ ವಾಸ್ ಸ್ಕರ್ಡ್. ಐ ವಾಸ್ ಸ್ಕ್ಯಾರ್ಡ್. ಇನ್ನು ಹತ್ತಿರ ಬಾ. ಇನ್ನು ಹತ್ತಿರ ಬಾ. ಕಮ್ ಕ್ಲೋಸರ್. ಕಮ್ ಕ್ಲೋಸರ್. ನೆಕ್ಸ್ಟ್, ನಿನ್ನ ಶೂಗಳಿಂದ ದುರ್ವಾಸನೆ ಬರ್ತಾ ಇದೆ. ನಿನ್ನ ಬೂಟುಗಳಿಂದ ದುರ್ವಾಸನೆ ಬರ್ತಾ ಇದೆ ಅಂತ ಹೇಳೋಕ್ಕೆ ಇಂಗ್ಲೀಷ್ನಲ್ಲಿ ಯುವರ್ ಶೂಸ್ ಆರ್ ಸ್ಟಿಕ್ಕಿಂಗ್. ಯುವರ್ ಶೂಸ್ ಆರ್ ಸ್ಟಿಂಕಿಂಗ್ ಅಂದರೆ ನಿನ್ನ ಶೂಗಳಿಂದ ದುರ್ವಾಸನೆ ಬರ್ತಾ ಇದೆ. ನಾನು ಹೋದಾಗ ನೀನು ಏನು ಮಾಡ್ತಾ ಇದ್ದೆ. ನಾನು ಹೋದಾಗ ನೀನು ಏನು ಮಾಡ್ತಾ ಇದ್ದೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ವಾಟ್ ವೇರ್ ಯು ಡೂಯಿಂಗ್ ವಿಲ್ ಐ ವಾಸ್ ಅವೇ. ವಾಟ್ ವೇರ್ ಯು ಡೂಯಿಂಗ್ ವಿಲ್ ಐ ವಾಸ್ ಅವೇ. ನಿನಗೆ ಕೇವಲ ತಲೆ ಅಲ್ಲಾಡಿಸುವುದು ಗೊತ್ತು. ನಿನಗೆ ಕೇವಲ ತಲೆ ಅಲ್ಲಾಡಿಸುವುದು ಗೊತ್ತು. ಈ ವಾಕ್ಯನ ಯು ಜಸ್ಟ್ ನೌ ನೋಡಿಂಗ್. ಯು ಜಸ್ಟ್ ನೌ ನೋಡಿಂಗ್. ನಿನಗೆ ಕೇವಲ ತಲೆ ಅಲ್ಲಾಡಿಸುವುದು ಗೊತ್ತು. ನನ್ನ ಹತ್ರ 100 ರು ಬಿಟ್ಟರೆ ಮತ್ತೇನೂ ಇಲ್ಲ. ನನ್ನ ಹತ್ರ 100 ರು ಬಿಟ್ಟರೆ ಮತ್ತೇನೂ ಇಲ್ಲ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೀವಿ ಅಂದ್ರೆ ಐ ಹ್ಯಾವ್ ನಥಿಂಗ್ ಬಟ್ 100 RS. ಐ ಹ್ಯಾವ್ ನಥಿಂಗ್ ಬಟ್ 100 RS. ನನ್ನ ಹತ್ರ 100 ರು ಬಿಟ್ಟರೆ ಮತ್ತೇನೂ ಇಲ್ಲ. ನನ್ನದೊಂದು ಫೋಟೋ ತೆಗೆಯುತ್ತೀರಾ. ನನ್ನದೊಂದು ಫೋಟೋ ತೆಗೆಯುತ್ತೀರಾ ಅಂತ ಎಲ್ಲ ಫೋಟೋ ಸ್ಟುಡಿಯೋಗೆ ಹೋದಾಗ ಕೇಳಬೇಕಾದ್ರೆ ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಕುಡ್ ಯು ಟೇಕ್ ಮೈ ಪಿಕ್ಚರ್ ಪ್ಲೀಸ್. ಕುಡ್ ಯು ಟೇಕ್ ಮೈ ಪಿಕ್ಚರ್ ಪ್ಲೀಸ್. ನನ್ನದೊಂದು ಫೋಟೋ ತೆಗೆಯುತ್ತೀರಾ ಅಂತ ಅರ್ಥ. ಇದು 2 ಕೋಟಿ ಬೆಲೆ ಬಾಳುವ ಮನೆ ಇದೆ. ಇದು 2 ಕೋಟಿ ಬೆಲೆ ಬಾಳುವ ಮನೆ. ದ ಹೌಸ್ ಈಸ್ ವರ್ತ್ 2 crore ಅಂತ ಹೇಳ್ತೀವಿ.